ಇವತ್ತು ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಆಗ್ತಾಯಿದೆ. ತಾಲೂಕಿನಲ್ಲಿ ಎಲ್ಲ ಸಮಾಜದವರು ಜಾತ್ಯತೀತ ಪಕ್ಷಾತೀತವಾಗಿ ಅದನ್ನು ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕೇಂದ್ರದ ಮಂತ್ರಿಗಳು ಬರ್ತಾರೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅನೇಕ ಶಾಸಕರು, ಅನೇಕ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಅನಾವರಣವನ್ನು ಮಾಡುವಂಥ ಕಾರ್ಯಕ್ರಮ ಇದೆ. ಶಿವಾಜಿ ಮಹಾರಾಜರು ಬಹುತೇಕ ಕರ್ನಾಟಕಕ್ಕೆ ಮತ್ತು ಮಹಾರಾಷ್ಟ್ರಕ್ಕೆ ಭಾಳ ಅವಿಭಾಜ್ಯ ಸಂಬಂಧ ಇರ್ತಕ್ಕಂಥ. ಬಹುಶಃ ಅವ್ರ ಶಿಕ್ಷಣ ಕೂಡ ಕರ್ನಾಟಕದಲ್ಲೇ ಪ್ರಾರಂಭ ಆಗುತ್ತೆ. ಬೆಂಗಳೂರದಲ್ಲಿಯೂ ಕೂಡ ಅವರು ಶಿಕ್ಷಣ ಕಲಿತಕ್ಕಂಥದ್ದಾಗಿದೆ. ಮತ್ತು ಇಲ್ಲೇ ಬಿಜಾಪುರದಲ್ಲಿ ಆದಿಲ್ ಶಾನ್ ಕಾಲದಲ್ಲಿ ಅವ್ರ ತಂದೆಯವರು ಕೂಡ ಸೈನಿಕರ ಒಂದು ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಇತಿಹಾಸ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಜೀಜಾಮಾತಾ ಅವರು ಅವರನ್ನು ಚಿಕ್ಕಂದಿನಲ್ಲಿ ಬೆಳೆಸುವಂಥ ಸಂದರ್ಭದಲ್ಲಿ ಮಹಾಭಾರತ ರಾಮಾಯಣದ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಒಬ್ಬ ಮಹಾಪುರುಷ ಯಾವ ಥರ ನಿರ್ಮಾಣ ಆಗಬೇಕು ಅದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಜೀಜಾಮಾತಾ ಅವರು. ಅಂಥ ಒಬ್ಬ ಹಿಂದೂ ಸಾಮ್ರಾಟ್ ಅವನು. ಅಂಥವರ ಮೂರ್ತಿಗಳನ್ನು ನಾವೆಲ್ಲರ ಕಡೆ ನಿಲ್ಲಿಸಿ ಅದನ್ನು ಮಾಡ್ತಕ್ಕಂಥದ್ದು. ಅವರ ವಿಚಾರಧಾರೆಗಳು ಸಮಾಜದಲ್ಲಿ ಸದಾ ಇರಬೇಕು, ಹಚ್ಚ ಹಸಿರಾಗಿ ಉಳಿಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅಂಥವರ ಆದರ್ಶಗಳನ್ನು ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಸದಾ ಸಮಾಜದಲ್ಲಿ ನೆನಪಿರಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದು ಕಡೆ ಬಸವಣ್ಣವ್ರದ್ದು, ಒಂದು ಕಡೆ ಶಿವಾಜಿದು, ಒಂದು ಕಡೆ ಅಂಬೇಡ್ಕರ್ನ ಎಲ್ಲ ಸರ್ಕಲ್ಗಳಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಕೂಡ ನಿರ್ಮಾಣ ಆಗಿ ಭಾಳ ದಿವಸ ಆಗಿತ್ತು. ಈಗ ಅದನ್ನೇ ಇವತ್ತು ಅನಾವರಣ ಆಗ್ತಾಯಿದೆ. ಸೆಂಟ್ರಲ್ ಮಿನಿಸ್ಟ್ರು ಕೇಂದ್ರದ ಮಂತ್ರಿಗಳು ಬರ್ತಾರೆ, ಎಲ್ಲ ನಾಯಕರು ಭಾಗಿಯಾಗ್ತಾರೆ. ಅವರು ಶಿವಾಜಿ ಮಹಾರಾಜರು ಮೊದಲು ಯಾವುದೇ ಪಕ್ಷದವರು ಇರಲಿಲ್ಲ, ಅವರು ಹಿಂದೂ ಸಾಮ್ರಾಟರವರು. ಇತ್ತೀಚೆಗೆ ಅದನ್ನು ಭಾಳಷ್ಟು ಈಗ ಏನಾಗಿದೆ ಅಂದರೆ ಒಬ್ಬೊಬ್ಬರು ಸಮಾಜದವರು ಅದನ್ನು ಗುತ್ತಿಗೆ ತೊಗೊಂಡಂಗೆ ಮಾಡಕತ್ಯಾರ ಅನ್ನೋದು. ಬಟ್ ಅವರು ಎಲ್ಲ ಸಮಾಜವನ್ನು ದೃಷ್ಟಿಕೋನ ಇಟ್ಕೊಂಡು ಕಾರ್ಯವನ್ನು ಮಾಡಿರ್ತಕ್ಕಂಥ. ಆವತ್ತಿನ ಕಾಲದಲ್ಲಿ ಈ ಜಾತಿ ಧರ್ಮದ ಬಾಳಿಗೆ ಅಷ್ಟೊಂದು ಇರಲಿಲ್ಲ. ಇತ್ತೀಚೆಗೆ ಅವೆಲ್ಲ ಬಂದಿರತಕ್ಕಂಥದ್ದು. ತಮ್ಮ ರಾಜಕಾರಣಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು. ಬಸವಣ್ಣವ್ರಂದರೆ ಲಿಂಗಾಯತರು ಅಷ್ಟೇ ಕೂಡಿ ಮಾಡೋದು, ಅಂಬೇಡ್ಕರ್ ಅಂದರೆ ದಲಿತರ ಅಷ್ಟೇ ಕೊಡೋದು, ವಾಲ್ಮೀಕಿ ಅಂತಂದರೆ ಎಸ್ ಟಿ ಸಮಾಜದವ್ರು ಅಷ್ಟೇ ಕೊಡೋದು, ಶಿವಾಜಿ ಮಹಾರಾಜರಂದರೆ ಮರಾಠ ಸಮಾಜದವ್ರು ಕೊಡೋದು. ಇದು ಅವರು ಅವತ್ತಿನ ಕಾಲದಲ್ಲಿ ಅವರು ಯಾವುದೇ ಒಂದು ಜಾತಿಗೆ ಸೀಮಿತ ಇರಲಿಲ್ಲ. ರಾಣಿ ಚೆನ್ನಮ್ಮ ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರಲಿಲ್ಲ. ಅದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು. ಆ ಕಾಲದಲ್ಲಿ ಅವತ್ತು ಪೇಶ್ವನ್ ಕಾಲದೊಂದು ನೋಡ್ತಕ್ಕಂಥದ್ದು ನಾವೆಲ್ಲ. ಅವತ್ತು ರಾಜಕಾರಣ ಬೇರೆ, ಇವತ್ತಿನ ರಾಜಕಾರಣ ಬೇರೆ. ಇವತ್ತು ಇದೆ ಈ ಹೋಗಬೇಕಿತ್ತು, ಬಟ್ ಇವತ್ತು ನಮ್ಮ ಕ್ಷೇತ್ರದಲ್ಲೇ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ತಪ್ಪಿಸೋದು ಸರಿ ಹೋಗಲ್ಲ ಅಂತ ಹೇಳ್ಕೊಂಡು ಇದು ಕುಳಿದು ಮಾಡ್ತೀವಿ. ಇಕ್ಬಾಲ್ ಹುಸೇನ್ ಅವರು, ಶಾಸಕ ಇಕ್ಬಾಲ್ ಹುಸೇನ್ ಅವರು ಈ DK ಶಿ ಅವರೇ ಸೇಮ್ ಅಂತ ಡೇಟ್ ಸಹಿತ ಅನೌನ್ಸ್ ಮಾಡಿಬಿಟ್ರು ಸರ್. ಜನವರಿ 9, 6 ಅಂತೇಳಿ 2 ಒಂದು ಡೇಟಲ್ಲಿ DK ಶಿ ಅವರು ಸೇಮ್ ಮಾಡ್ತಾರೆ ಅಂತೇಳಿ. ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ, ಅವರು ತಮ್ಮ ಅಭಿಮಾನಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ. ಬಟ್ ತೀರ್ಮಾನ ಆಗೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದು ಫೈನಲ್ ಆಗುತ್ತೆ. ಮತ್ತು ಹೈಕಮಾಂಡ್ದವ್ರು ನಮಗೆಲ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಪುನರ್ರಚನೆ ಬಗ್ಗೆ ತಾವ್ಯಾರೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಅಂಥೇಳಿ ಸೂಚನೆ ಕೊಟ್ಟು ಬಿಡ್ತದೆ. ನಾವು ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈ ಮುಂದಿನ ದಿನಮಾನದಲ್ಲಿ ಅವರಿಗೆಲ್ಲ ಕರೆದು ಹೇಳುವಂಥ ಕೆಲಸ ಮಾಡ್ತಾರೆ. ಅವರೆಲ್ಲ ಪಕ್ಷದ ಮುಖಂಡರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅವರಿಗೆಲ್ಲ ಕರೆದು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. ಅದು ಓಟ್ ಚೋರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದು ಬಹುತೇಕ ಇವತ್ತು ಯಾವುದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಲ್ಲ, ಓನ್ಲಿ ಫಾರ್ ಓಟ್ ಚೋರಿ ಪ್ರೋಗ್ರಾಮ್ ಅಥವಾ ಬೇರೆ ಹೈಕಮಾಂಡನ್ನು ಕೂಡ ಭೇಟಿ ಆಗ್ತಾರೆ DK ಶಿವಕುಮಾರ್ ಅವರು ಅಂತ ಚರ್ಚೆ ಆಗ್ತಾರೆ. ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ನನಗೆ ಭವಿಷ್ಯ ಹೇಳೋಕ್ಕೂ ಬರೋದಿಲ್ಲ. ನಾ ಪಂಚಾಂಗ ಹಿಡ್ಕೊಂಡು ಮುಹೂರ್ತ ತೆಗೆದು ಅಥವಾ ಭವಿಷ್ಯದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ನನಗೇನಿಲ್ಲ. ಅಲ್ಲ,
ಭವಿಷ್ಯ ಅನ್ನೋದಕ್ಕಿಂತ ಈಗ ಒಬ್ಬ ರಾಜಕಾರಣಿ ಅಂದ್ರೆ ಸಹಜವಾಗಿ ಏನು ಅದು ಗೊತ್ತಿದ್ದಿದ್ರೆ ಹೇಳ್ತಿದ್ವಿ, ಗೊತ್ತಿಲ್ಲ. ಸರ್ ಒಂದು ಕಡೆ ಅಧಿವೇಶನ ನಡೆದಿದೆ ಮತ್ತು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಸರ್, ಹಂಗಾಗಿ ಅವೆಲ್ಲ ರಾಜಕಾರಣ ನಿಂದಿರಬಾರ್ದು, ಹರಿ ನೀರಿದ್ದಂಗೆ ಚರ್ಚೆದಾಗಿರಬೇಕು. ಸರ್ ಈ ಅಧಿವೇಶನದಲ್ಲಿ ಈ ರೀತಿ ಈ ಪವರ್ ಶೇರಿಂಗ್ ವಿಚಾರ ಬರಲೇಬಾರ್ದು ಅನ್ನೋ ಕಾರಣಕ್ಕೆ ಡಿನ್ನರ್ ಮೀಟಿಂಗ್ಗಳೆಲ್ಲ ಅದು ಸರ್, ಅದಾದ ಬಳಿಕವೂ ಈ ರೀತಿ ಚರ್ಚೆಗಳು ಬರ್ತಾ ಇರೋದು ಮುನ್ನೆಲೆ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡುವಂಥ ಕೆಲಸ ಮಾಡಲಿ ಅಂತ ಕೇಳ್ತೀನಿ. ಈ ಯಾವುದೇ ಇರಲಿ ರಾಜಕಾರಣಿಗೆ ಇದಕ್ಕೆ ಚರ್ಚೆಯನ್ನು ನಡೀತಾ ಇದೆ, ಇದು ಚರ್ಚೆ ಆಗಬಾರ್ದು, ಪಕ್ಷಕ್ಕೆ ಇದು ಮುಜುಗರ ಆಗುತ್ತೆ, ಇದನ್ನು ತಡೆ ಹಿಡಿಯುವಂಥದ್ದು ಮತ್ತು ಆದಷ್ಟು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅಧಿವೇಶನ ನಂತರ